ಹಂಗೆ ಪಾಸ್ ಮಾಡ್ರಿ ಪಾಸ್ ಮಾಡ್ರಿ ಕೊಡೋದು ಕೈಯಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರೆ ನಿರ್ವಿಘ್ನವಾಗಿ ನಡೆಯುತ್ತೇವೆ ಮೊದಲಿಂದ ಪ್ರತಿ ಇದೆ. ಅದರಂತೆ ನಮ್ಮ ಜಿಲ್ಲಾ ಕಾರ್ಯನಿರ್ವಾಹಕ ಚುನಾವಣೆ ಮುಂದೆ ಕೂಡ ಅಲ್ಲಿನ ಸ್ಪರ್ಧೆ ಮಾಡಿರುವ ಇಲ್ಲಿ ಗುಡುಮನೆಯಲ್ಲಿ ಸ್ವಾಮಿ ಪೂಜೆ ಮಾಡಿದ ನಂತರನೇ ನಾಮಪತ್ರ ಸಲ್ಲಿಸಿದ್ದಾರೆ. ಇಲ್ಲಿ ಪ್ರಪ್ರಥಮವಾಗಿ ನಮ್ಮ ಚುನಾವಣಾಧಿಕಾರಿಗಳಾದ ಅನಂತರಾಮ್ ಸಾರ್ ಮತ್ತು ಸಹಾಯಕರಾದ ಮಾವಿಕ್ ಪ್ರಕಾಶ್ ಅವರ ಒಂದು ಅವರು ಕ್ರಮಬದ್ಧವಾಗಿ ಚುನಾವಣೆಯನ್ನು ಯಾವುದೇ ಗೊಂದಲಗಳಿಲ್ಲದೆ ನಡೆಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ವಂದನೆಗಳನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗಂಗಾಧರ್ ಅವರು ಕೂಡ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸುಸೂತ್ರವಾಗಿ ಕಾಣಬೇಕಾಗಿದೆ. ಅವರು ಕೂಡ ಮುಳಬಾಗಿಲು ತಾಲೂಕು ಕಾಂಗ್ರೆಸ್ನ ಪಕ್ಷದ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ದೇವಾನಂದ್ ಅವರಿಗೆ ತಾಲೂಕು ಸಂಘದ ವತಿಯಿಂದ ಅವರಿಗೆ ಅಭಿನಂದನೆ. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿ ರಾಮಕೃಷ್ಣ ಮತ್ತು ವಿ ಶಂಕರಪ್ಪ ಅಭಿನಂದನೆಗಳು. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ರತಿಕುಂಟೆ ಸುಬ್ರಹ್ಮಣ್ಯ ಅವರಿಗೆ ಅಭಿನಂದನೆಗಳು. ನೆಕ್ಸ್ಟ್ ಕಾರ್ಯದರ್ಶಿಗಳಾಗಿ ವಿ ಸುಕುಮಾರ್ ಆರ್ ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳನ್ನು. ಈ ಚುನಾವಣೆ ಸುಸೂತ್ರವಾಗಿ ನಡೆಯಲು ಪ್ರಮುಖ ಕಾರ್ಯದರ್ಶಿಗಳಾದ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಕಾರ್ಯ ಅದೇ ರೀತಿ ಈ ಸಂಘದ ಕಾರ್ಯಕರ್ತ ಸಮಿತಿಗೆ ಅವಿರೋಧವಾಗಿ ಆಯ್ಕೆಗಳು ನನ್ನ ಶಿವಶೆಟ್ಟಿ ಅವರು, ನೆಕ್ಸ್ಟ್ ಸುರೇಶ್ ಅವರು, ವೆಂಕಟೇಶ್, ನಮ್ಮ ಅಪ್ಪಲ್ಗೌಡರು, ಹಿರಿಯರು ಬಿಡಿ ಅಪ್ಪಲ್ಗೌಡರು ಎಲ್ಲ ಅಭಿವೃದ್ಧಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅದೇ ರೀತಿಯಲ್ಲಿ ಈ ನಮ್ಮ ಚುನಾವಣೆ ಸುಸೂತ್ರವಾಗಿ ನಡೆಯಲು ಯಾವುದೇ ರೀತಿಯ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮದಲ್ಲಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷತೆ ಕನ್ನಡಿ ಕೃಷ್ಣಪ್ಪ, ನಮ್ಮ ಅಪ್ಪಲ್ಗೌಡರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ತಾಲೂಕಿನಲ್ಲಿ ನಮ್ಮ ತಂಡ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ತಂಡ ಖಂಡಿತವಾಗಿ ಗೆಲ್ಸ್ಕೊಂಡೇ ಬರಲೇಬೇಕು ಅಂತ ನಮ್ಮ ರಾಜ್ಯ ಸದಸ್ಯರಾದ ಮುನ್ರಾಜ್ ಸರ್ ಅವರು, ಚಂದ್ರಶೇಖರ್ ಸರ್ ಅವರು ನಮಗೆ ಇದು ಮಾಡಿದ್ರು, ಆದೇಶ ಮಾಡಿದ್ರು. ನೀವೇನೇ ಮಾಡಿದ್ರು ಕೂಡ ನೀವು ಗೆಲ್ಸ್ಕೊಂಡೇ ಬರಬೇಕು, ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳಿದರು. ಅದೇ ರೀತಿಯಾಗಿ ನಾವೆಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನಮ್ಮ ಅಭ್ಯರ್ಥಿಗಳಿದ್ರು ಎಲ್ಲರೂ ಗೆಲ್ತಾರೆ. ನಮ್ಮ ಸಂಘದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಮುನ್ರಾಜ್ ಸರ್ ಮತ್ತು ಚಂದ್ರಶೇಖರ್ ಸರ್, ಅದೇ ರೀತಿ ನಮ್ಮ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾದ ನಮ್ಮ ಶ್ರೀನಿವಾಸ್ ಸರ್ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ನಮಸ್ಕಾರ. ಮೊದಲನೇದಾಗಿ ಚಂದ್ರಶೇಖರ್ ಅವರಿಗೆ ಒಂದು ಚಾಲೆಂಜ್ ಇತ್ತು ನೂತನ ಅಧ್ಯಕ್ಷರಿಗೆ. ಯಾವುದೇ ಒಂದು ಯಶಸ್ವಿ ಕಂಡಾಗ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಒಂದು ಚಾಲೆಂಜಿಂಗ್ ಬರುತ್ತೆ. ಅಧ್ಯಕ್ಷರಾದ ಮೇಲೆ ತಾಲೂಕು ಘಟಕಗಳ ಅಧ್ಯಕ್ಷ ಚುನಾವಣೆ ನಡೆಯಲೇಬೇಕು. ಅದು ಸಂವಿಧಾನದ ಒಂದು ಆಶಯ ಕೂಡ. ಆ ಆಶಯದಂತೆ ಇವತ್ತು ಮುಳುಭಾಗದಲ್ಲಿ
ಪ್ರಪ್ರಥಮವಾಗಿ ಚುನಾವಣೆ ನಡೆಸೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಜಿಲ್ಲಾ ಮಟ್ಟದ ಚುನಾವಣೆಗೂ ಕೂಡ ನನ್ನನ್ನು ಚುನಾವಣಾಧಿಕಾರಿ ಮಾಡಿದ್ರು. ನಮ್ಮ ಮಾಮಿಕರು ನನ್ನ ಜೊತೆಗಿದ್ದರು, ಗಂಗಾಧರ್ ಮತ್ತು ಇನ್ನೂ ಕೆಲವರು. ಅವರ ಸಹಕಾರದಿಂದ ಅಲ್ಲಿ ನಾವು ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದ್ವಿ. ಮುನ್ರಾಜ್ ಅವ್ರಿಗೂ ಕೂಡ ಈ ಸತಿ ಸ್ವಲ್ಪ ಆತಂಕ ಇತ್ತು, ಹೇಗೆ ಚುನಾವಣೆ ನಡೆಯುತ್ತೆ, ತುಂಬ ಕಾಂಪಿಟೇಷನ್ ಇದೆ ಅಂತ. ಆದರೆ ಅವರೂ ಯಶಸ್ವಿಯಾಗಿದ್ದಾರೆ. ಆ ಚುನಾವಣೆ ಯಶಸ್ವಿಯಾಗುವುದನ್ನು ಅವರು ಇನ್ನು ಚುನಾವಣೆ ಅಂದಮೇಲೆ ಸೋಲು ಗೆಲುವು ಕಾಂಪಿಟೇಷನ್ನು ಪೈಪೋಟಿ ಇವೆಲ್ಲ ಕೂಡ ನ್ಯಾಚುರಲ್. ಇದಾದಮೇಲೆ ಏನು ಅಂತಂತಂದರೆ ಸಂಘವನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗುವಂಥ, ಭೇದ ಭಾವಗಳನ್ನು ಬಿಟ್ಟು, ಅಸೂಯೆಗಳನ್ನು ಬಿಟ್ಟು, ದ್ವೇಷ ಬಿಟ್ಟು ಸಾಮರಸ್ಯದಿಂದ ಹೋಗುವಂಥದ್ದು. ಆದರೆ ನಾನು ಯಾರು ಹೇಳ್ತಾ ಇದ್ದೆ, ಕರೆಯೋದು ನಿಮ್ಮ ಧರ್ಮ, ಬನ್ರಪ್ಪ ನಮ್ಮ ಜೊತೆ ಬನ್ನಿ, ಎಲ್ಲ ಒಂದೇ ದೋಣಿಯಲ್ಲಿ ಅಂತ. ಬರಲಿಲ್ಲ ಅಂತಂದರೆ ಅವ್ರ ಕರ್ಮ. ಆದರೆ ನಿಮ್ಮ ಕರ್ತವ್ಯವನ್ನು ನೀವು ಬರೀಬೇಡಿ. ಆದಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಜೊತೆ ಸೇರಿಸಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸಂಘದ ಸದಸ್ಯತ್ವದೇ ಒಂದು ದೊಡ್ಡ ಸಮಸ್ಯೆ ಇರ್ತಕ್ಕಂಥ, ಅದನ್ನು ನಾವು ಈಗ ಹೆಚ್ಚಾಗಿ ಮಾತಾಡ್ಬೋದಂತಂದರೆ ಎಲ್ರಿಗೂ ಬೇಜಾರಾಗುತ್ತೆ. ಮೊದಲು ಸದಸ್ಯತ್ವದಿಂದಲೇ ಒಂದು ಕ್ರಾಂತಿಯನ್ನು ಪ್ರಾರಂಭಿಸಬೇಕಾಗುತ್ತೆ. ಅರ್ಹರು ಒಳಗಡೆ ಇರಬೇಕು, ಅನರ್ಹರು ಒಳಗಡೆ ಇರಬೇಕು. ಆದರೆ ಕಾರಣಾಂತರಗಳಿಂದ ಆಗೋಗ್ಬಿಟ್ಟಿದೆ. ಅವ್ರನ್ನ ನಾವು ಮತ್ತೆ ಈಗ ತೆಗೆದು ಮಾಡೋದು ಅದು ಅಸಾಧ್ಯ ಕೆಲಸ. ಆದರೆ ಅಟ್ಲೀಸ್ಟ್ ನೀವು ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಅವರಿಗೆ ಬರವಣಿಗೆ ಟೆಸ್ಟ್ಗಳು ಅಂತಲೋ ಅಥವಾ ಅವರ ವ್ಯಕ್ತಿತ್ವವನ್ನು ಅಳತೆ ಮಾಡಿ ಅವರಿಗೆ ಸದಸ್ಯತ್ವವನ್ನು ಕೊಡುವಂಥದ್ದು, ಆ ಕೆಲಸದಲ್ಲಿ ನೀವು ದಿಟ್ಟತನವನ್ನು ತೋರಿಸ್ಬೇಕಾಗುತ್ತೆ. ಚಂದ್ರು ಮತ್ತು ಗುರುರಾಜ್ ಅವರು ಕೂಡ ಚುನಾವಣೆ ಆದಮೇಲೆ ಅಂತ ಹೇಳಿದ್ರು, ಏನಾದರೂ ಮಾಡಿ ನಾವು ಅದಕ್ಕೆ ಒಂದು ಕಡಿವಾಣ ಹಾಕ್ತೀವಿ, ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಆದರೆ ಒಮ್ಮತ ಬೇಕಾಗುತ್ತೆ, ಕೋರಮ್ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಅಧ್ಯಕ್ಷರು ಮತ್ತು ರಾಜ್ಯ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ, ಇಬ್ಬರಿಗೂ ಅಷ್ಟೇ ಇದೆ. ಯಾಕೆಂತಂದರೆ ಲಿಸ್ಟ್ ಅನ್ನೋದು ಕೂಡ ಅಲ್ಲಿ ಅದನ್ನು ಏನಾದರೂ ಮಾರ್ಕೆಟು ಅದೆಲ್ಲ ಮಾಡಬೇಕು ಅಂತಂದರೆ ಇವರ ಅನುಮತಿಯಿಂದ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಆ ಲಿಸ್ಟ್ ಫೈನಲೈಸ್ ಆಗಬೇಕು ಅಂತಂದರೆ ಇವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಏನು ಮಾಡೋಕ್ಕಾಗಲ್ಲ. ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಆದಷ್ಟು ಈ ಸಂಘದ ಘನತೆ ಗೌರವವನ್ನು ಉಳಿಸೋದಕ್ಕೆ ಪಾರದರ್ಶಕವಾಗಿ ಸದಸ್ಯತ್ವಕ್ಕೆ ಒಂದು ಮಾನದಂಡವನ್ನು ನಿಗದಿಪಡಿಸೋದಕ್ಕೆ ನೀವೆಲ್ಲರೂ ಇವರಿಗೆ ಶಕ್ತಿ ತುಂಬಬೇಕು. ಅವರೊಬ್ಬರಿಗೆ ಅದಾಗೋದಿಲ್ಲ. ನೀವು ಶಕ್ತಿ ತುಂಬಿದ್ರೆ ಕಮಿಟಿ ಇದರಲ್ಲಿ ಸಭೆಗಳಲ್ಲಿ ನೀವು ಒಮ್ಮತದ ತೀರ್ಮಾನ ತೆಗೆದುಕೊಂಡು ಅದನ್ನು ಅವ್ರು ಹೇಳಿದ್ರೆ ಅವ್ರು ಮಾಡ್ತಾರೆ ಹೊರತು ಎಲ್ಲವನ್ನೂ ಚಂದ್ರಶೇಖರ್ ಮಾಡ್ತಾರೆ ಅಂತ ನೀವು ಕೂತ್ಕೊಳ್ಳೋದು. ಆಮೇಲೆ ಅವರೇನೋ ತೀರ್ಮಾನ ತೆಗೆದುಕೊಂಡಾಗ ನಮ್ಮ ಗಮನಕ್ಕೆ ತರಲಿಲ್ಲ, ನಮ್ಮನ್ನು ಕರೀಲಿಲ್ಲ, ಇದೆಲ್ಲ ಬೇಡ. ಇನ್ಮೇಲೆ ಎಲ್ಲರೂ ಒಟ್ಟಾಗಿ ರಥವನ್ನು ಹೇಳ್ಕೊಂಡು ಹೋಗಿ ರಥ ಸುಗಮವಾಗಿ ಮುನ್ನಡೆಸ್ಕೊಂಡು ಹೋಗಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತಾಲೂಕು ಘಟಕಗಳು ಸ್ಟ್ರಾಂಗ್ ಆಗಿತ್ತು. ಆ ಘಟಕಗಳು ಇವರಿಗೆ ಶಕ್ತಿ ತುಂಬಿದ್ರೆ ಖಂಡಿತ ಸಂಘ ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗುತ್ತೆ ಅಂತ ಬಂದಿದ್ದೇನೆ. ಆಮೇಲೆ ತುಂಬ ಪ್ರಾಮಾಣಿಕವಾಗಿ ಅವರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಅಲ್ಲಿ ಒಂದು ಗೂಡನ್ನು ಕಟ್ಟಬೇಕು ಅಂತ ಹೊರಟಿದ್ದಾರೆ. ನಾನು ಆವಾಗ ಹೇಳಿದಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ. ಅದನ್ನು ಯಾವುದನ್ನು ಕೂಡ ಉತ್ಪ್ರೇಕ್ಷೆಯಾಗಿ ಅಥವಾ ಉದ್ರಿಕ್ತತೆಗೆ ತೆಗೆದುಕೊಂಡು ಹೋಗದೆ ಎಲ್ಲರನ್ನೂ ಸಮಚಿತವಾಗಿ ತೆಗೆದುಕೊಂಡು ಹೋಗೋದ್ರ ಮೂಲಕ ಒಳ್ಳೆ ಕೆಲಸಗಳು ಮಾಡಿ ಅಂತ ನಾನು ನಿಮ್ಮೆಲ್ಲರೂ ಅವುಗಳನ್ನು ಶುಭವನ್ನು ಹಾಕಿಸಿ ಮತ್ತು ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಅಂತ ಮನಸ್ಸಿಗೆ ಹಾಕೊಂಡು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಚುನಾವಣಾಧಿಕಾರಿಯಾಗಿ ನನ್ನ ಕೆಲಸವನ್ನು